ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳ್ತೀರಾ? ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ, ಅವರದ್ದು ಮತದಾರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡ್ತೀವಿ ವಿತ್ ಕನ್ಸರ್ನ್ ಕಮಿಷನರ್ಸ್, ADOs ಮತ್ತು EROs. ಅಲ್ಲಿ ನಮಗೆ ಈಗ ಪೂರ್ವಭಾವಿಯಾಗಿ ಸ್ವಲ್ಪ ಸಿದ್ಧತೆ ಮಾಡಬೇಕಾಗ್ತದೆ. ಅದಕ್ಕೆ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ಟೈಮ್ ಆ್ಯಂಡ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್, ಅದು ನೋಡಿ ವಿ ಮೇ ಅಪ್ರೋಚ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಫಾರ್ ಸಮ್ ರಿಲ್ಯಾಕ್ಸೇಷನ್ ಇನ್ ದ ಟೈಮ್ ಫ್ರೇಮ್. ಬಟ್ ಈಗಲೇ ಟ್ರೈನಿಂಗ್ ಮಾಡಬೇಕು, ಮತ್ತೆ ಮನೆ ಭೇಟಿ ಮಾಡಬೇಕು, ಮತ್ತೆ ವೆರಿಫಿಕೇಶನ್ ಮಾಡಬೇಕು. ಅದು ಖಂಡಿತ ಅವರ ಆದೇಶ ಪ್ರಕಾರನೇ ನಾವು ಮುಂದುವರ್ತೇವೆ. ಐ ಹ್ಯಾವ್ ಸಮ್ 25-30 ವಾಟ್ಸ್ ನಲ್ಲಿ ಆಗ್ಬೋದು ಅಂತ ಹೇಳಿ ನಮ್ಮ ಭಾವನೆ ಇದೆ. 35 ವಾಟ್ಸ್ ನಲ್ಲಿ ಮಾಡಬಹುದು. ಅದು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ತೀರ್ಮಾನ ಮಾಡಿದ್ದಾರೆ. ಬಿಕಾಸ್ ಪ್ರಿಪರೇಷನ್ ಆಫ್ ಎಲೆಕ್ಟ್ರಲ್ ರೋಲ್ ಇಸ್ ಇಸ್ ಡಿಸ್ಕ್ರಿಪ್ಷನ್. ಅದರ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. GB ಎಲೆಕ್ಷನ್ So whatever is the directions, I mean state election commission ಗೆ ಅವರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಸ್ವಲ್ಪ ಮುಂದುವರಿಸ್ತೀವಿ. ಏನಿದೆ ಸರ್, ಏನು ಅವಶ್ಯಕತೆ ಇದೆ, ಏನೆಲ್ಲ ಸಮಸ್ಯೆ? ಮ್ಯಾನ್ ಪವರ್ ಬರ್ಬೋದು, ಮನೆಗೆ ಹೋಗ್ಬೇಕಾಗ್ತದೆ, ಅದರದ್ದು ಡೀಟೇಲಿಂಗ್ ಮತ್ತೆ ಟ್ರೈನಿಂಗ್ ಮಾಡಬೇಕಾಗ್ತದೆ, ಪ್ಲಸ್ ಫಾರ್ಮ್ಸ್ ತಗೊಂಡ್ಬಿಟ್ಟು ಫೈನಲೈಸ್ ಮಾಡಬೇಕಾಗ್ತದೆ ರೂಲ್ಸ್ ಪ್ರಕಾರ. ಅದೆಲ್ಲ ನೋಡ್ಕೊಂಡು ತೀರ್ಮಾನ. ಸರ್, ಕಳೆದ ಬಾರಿ ನೀವು ಕೋರ್ಟ್ ಮೊರೆ ಹೋಗಿದ್ದೀರಿ, ಲೈಕ್ ಸರ್ಕಾರಕ್ಕೆ ಒಂದು ಲೆಟರ್ ಬರ್ತಿದ್ರಿ, ನಮಗೆ ಈ ಟೈಮ್ ಲಿಮಿಟ್ ಅಲ್ಲಿ ಮಾಡಕ್ಕಾಗಲ್ಲ. ಆಸ್ ಆಫ್ ನೌ ದೇರ್ ಇಸ್ ಅ ಡೈರೆಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಅದರ ಆಧಾರದ ಮೇಲೆ ನಾವು ಮುಂದುವರಿಸಬೇಕಾಗ್ತದೆ. ಸರ್, ಮಿನರ್ವಾ ಸರ್ಕಲ್ ಇಂದ ಹಡ್ಸನ್ ಸರ್ಕಲ್ ವರೆಗೆ ಫ್ಲೈಓವರ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ವೈಟ್ ಟಾಪಿಂಗ್ ಮಾಡಿದ್ದೀರಾ, 25 ಕೋಟಿ ಖರ್ಚು ಮಾಡಿದ್ದೀರಾ. ಹೇಗೆ ಸರ್ ಇದು ಇಷ್ಟೊಂದು? ವೈಟ್ ಟಾಪಿಂಗ್ ಮಾಡಿದ್ರೆ ಇಡೀ ರೋಡ್ ಹಾಳಾಗುದಿಲ್ಲ. ನಾವೇನಾದ್ರೂ ಪಿಲ್ಲರ್ ಮಾಡ್ತಾ ಇದ್ರೆ ಏನು ಇಡೀ ಪಿಲ್ಲರ್ ಹೋಗುದಿಲ್ಲ. ಈ ಟೆಕ್ನಾಲಜಿನಲ್ಲಿ ಮಿನಿಮಮ್ 40 ಮೀಟರ್ ಲೆಂತ್ ನಲ್ಲಿ ಒಂದು ನಾವು ಇದು ಮಾಡಬೇಕಾಗ್ತದೆ, ಸ್ಪ್ಯಾನ್ ಇದೆ. ಸೊ ಅಪ್ ಟು 40 meters ವಿ ಕ್ಯಾನ್ ಗೋ, ಮೇ ಬಿ 35 meters, 40 meters ಆ ಥರ ಸ್ಪ್ಯಾನ್ ಲೆಂತ್ ಮಾಡ್ಬೋದು. ಸೊ ಡ್ಯಾಮೇಜ್ ಇಸ್ ನಾಟ್ ಗೋಯಿಂಗ್ ಟು ಬಿ ವೆರಿ ಹೈ, ಬಟ್ ಸ್ಟಿಲ್ ವಿ ಕುಡ್ ಹ್ಯಾವ್ ಮಿನಿಸ್ಟರ್ ಪಾಯಿಂಟ್ ಔಟ್ ಮಾಡಿದ ಕಾರಣ ಇದರ ಬಗ್ಗೆ ನಾವು ಮುಂದಿನ ಪ್ಲಾನಿಂಗ್ ಮಾಡುವಾಗ we will take this also into consideration. ಈಗ ಒಂದು ಹೊಣೆ ಸರ್, ಅಧಿಕಾರಿಗಳಿಗೆ ಕನಿಷ್ಠ ಸ್ನಾನ ಇರಲಿಲ್ವಾ ಸರ್? See, ತಾವು ನೋಡಿರ್ಬೋದು, I mean it is not according to me, this is a personal opinion. We will study the impact of anything on the road and ensure that its restoration ಖಂಡಿತ ಆಗುತ್ತೆ.